Hello friends, once again welcome back to my channel. Today I am going to explain and solve the question answers and explanation from the 6th standard Ganita Prakasha first chapter patterns in the mathematics. So patterns in mathematics ಅನ್ನೋ ಗಣಿತ ಪ್ರಕಾಶದಿಂದ ಮೊದಲನೇ ಚಾಪ್ಟರ್ ಅಲ್ಲಿ ಪೇಜ್ ನಂಬರ್ 8-9 ವರೆಗಾಗಿದೆ ಇಲ್ಲಿವರೆಗಾಗಿದೆ. ಸೊ ವಿಲ್ ಕಂಟಿನ್ಯೂ. ಪ್ಯಾಟರ್ನ್ಸ್ ಇನ್ ದ ಶೇಪ್ಸ್. ಪ್ಯಾಟರ್ನ್ಸ್ ಇನ್ ದ ಶೇಪ್ಸ್ ಅಲ್ಲಿ ಯಾವ್ಯಾವ ಒಂದು ಆಕೃತಿಗಳಲ್ಲಿ ನಾವು ವಿನ್ಯಾಸಗಳನ್ನ ನೋಡ್ತೀವಿ. So, before going to solve the question answer, other important and basic patterns that occur in the mathematics are the patterns of the shapes. ಗಣಿತದಲ್ಲಿ ಕಂಡುಬರುವ ಇತರೆ ಮುಖ್ಯ ಮತ್ತು ಮೂಲಭೂತ ವಿನ್ಯಾಸಗಳೇ ಆಕೃತಿಗಳ ವಿನ್ಯಾಸಗಳು. These shapes may be in 1, 2 or 3 dimension. 1D ಅಂತೀವಿ, 2 dimension ಅಂತೀವಿ, 3 dimension or in even more dimensions. Okay. The branch of mathematics that studies pattern in the shape is called geometry. ನಮಗೆ ಗೊತ್ತು, ಆಕೃತಿಗಳಲ್ಲಿನ ವಿನ್ಯಾಸಗಳನ್ನು ಅಧ್ಯಯನ ಮಾಡುವ ಗಣಿತದ ಶಾಖೆಯನ್ನು ನಾವು ರೇಖಾಗಣಿತ ಅಂತ ಕರಿತೀವಿ. ಶೇಪ್ ಸೀಕ್ವೆನ್ಸಸ್ ಆರ್ ಒನ್ ಇಂಪಾರ್ಟೆಂಟ್ ಟೈಪ್ ಆಫ್ ದ ಶೇಪ್ ಪ್ಯಾಟರ್ನ್ ದಟ್ ಮ್ಯಾಥಮ್ಯಾಟಿಕ್ಸ್ ಸ್ಟಡಿ. ಆಕೃತಿ ಶ್ರೇಣಿಗಳಿದವಲ್ವಾ, ಅದು ಗಣಿತಜ್ಞರು ಅಥವಾ ನಾವೆಲ್ಲರೂ ಅಧ್ಯಯನ ಮಾಡುವ ಆಕೃತಿ ವಿನ್ಯಾಸದ ಒಂದು ಪ್ರಮುಖ ವಿಧವಾಗಿದೆ. ಟೇಬಲ್ 3 shows a few key shape sequences that are studied in the mathematics. ಸೊ ಬನ್ನಿ ಎಕ್ಸಾಂಪಲ್ಸ್ ಆಫ್ ದ ಶೇಪ್ ಸೀಕ್ವೆನ್ಸ್ ಅನ್ನು ನೋಡೋಣ. ಸೊ ಆಕೃತಿ ಶ್ರೇಣಿಗಳಿಗೆ ಉದಾಹರಣೆಗೆ ಇಲ್ಲಿ ನೋಡಬಹುದು, ಟ್ರಯಾಂಗಲ್ ಇದೆ, ಟ್ರೈಆಂಗಲ್, 3 ಬಾಹುಗಳು ಇದೆ. ಓಕೆ, ನೆಕ್ಸ್ಟ್ ಅಥವಾ 3 ಲೈನ್ಸ್, ಕ್ವಾಡ್ರಿಲ್ಯಾಟರಲ್, ಪೆಂಟಗಾನ್, ಹೆಕ್ಸಗಾನ್. ದೀಸ್ ಆರ್ ಆಲ್ ದ ರೆಗ್ಯುಲರ್ ಪಾಲಿಗಾನ್. ರೆಗ್ಯುಲರ್ ನಿಯಮಿತ ಬಹುಭುಜಾಕೃತಿ ಅಂತ ಹೇಳ್ತೀವಿ. ಸೊ ಒಂದು ಮಾತು ನೆನ್ಪಿಡ್ಕೊಳ್ಳಿ, ನೆಕ್ಸ್ಟ್ ನಮಗೆ ಅದು ಬೇಕಾಗತ್ತೆ. ಸೊ ಅದಕ್ಕೋಸ್ಕರ ರೆಗ್ಯುಲರ್ ಪಾಲಿಗಾನ್, ನಿಯಮಿತ ಬಹುಭುಜಾಕೃತಿ ಅಂತ ಅಂದ್ರೆ ಒಂದು ಬಾಹುವಿನ ಇದು ಉದ್ದ ಎಷ್ಟಿರುತ್ತೋ, ಇದು 4 ಇದ್ರೆ ಇದು 4 ಇರುತ್ತೆ, ಇದು 4, ಇದು 4 ಇದ್ರೆ ಇದು 4, 6, 6, 6, 6. ಸೊ ಒಂದು ಬಾಹು ಗೊತ್ತಿದ್ರೆ ಸಾಕು, ಎಲ್ಲ ಬಾಹುಗಳನ್ನು ನಾವು ಕಂಡುಹಿಡಿಬಹುದು. ಹೆಪ್ಟಗಾನ್ ಅಂತ ಅಂದ್ರೆ 7 ಬಾಹುಗಳು, ಆಕ್ಟಗಾನ್ 8, ನ್ಯಾನೋಗಾನ್ 9, ಡೆಕಾಗಾನ್ 10. ಸೊ ಇಲ್ಲಿ ಬರೆದು ಬಿಡ್ತೀನಿ. ಸೊ 3, 4, 5, ಪೆಂಟಗಾನ್ ಅಂದ್ರೆ 5 ನೋಡ್ಬೋದು. 1, 2, 3, 4, 5, 6 ಸೈಡ್ಸ್, 7, 8, 9, 10 ಇದು ಗೊತ್ತಾಗಿದೆ. ಸೊ ಹಾಗೆ ಕಂಟಿನ್ಯೂ ಆಗುತ್ತೆ. ನೆಕ್ಸ್ಟ್ 11 ಸೈಡ್ಸ್ ಎಲ್ಲ ಇದ್ರೆ. ನೆಕ್ಸ್ಟ್ ಇಲ್ಲಿ ಕಂಪ್ಲೀಟ್ ಗ್ರಾಫ್ಸ್ ಅಂತ ಅಂದ್ರೆ ಪೂರ್ಣ ನಕ್ಷೆಗಳು. ಇಲ್ಲಿ ನೋಡಬಹುದು 1 ಲೈನ್ ಇದೆ. ಸೊ 1, 2, 3 ಲೈನ್ ಇಂದ ಆಗಿದೆ. ಸೊ ಇಲ್ಲಿ ನೋಡಬಹುದು 1, 2, 3, 4. ದಿಸ್ ಒನ್ ಇಸ್ ದ 5 and this one is the 6 lines. Here 1, 2, 3, 4, 5, 6, 7, 8, 9, 10 ಇದೇ ರೀತಿ ಕಂಟಿನ್ಯೂ ಆಗುತ್ತೆ. ಇದು ಕಂಪ್ಲೀಟ್ ಗ್ರಾಫ್. ಇದಲ್ಲೂ ಸಹ ಒಂದು ಪ್ಯಾಟರ್ನ್ ಫಾಲೋ ಆಗ್ತಾ ಇದೆ, ಅದನ್ನ ನಾನು ಹೇಳ್ತೀನಿ ನೆಕ್ಸ್ಟ್. ಓಕೆ ಫೈನ್. ನೆಕ್ಸ್ಟ್ ಏನಿದೆ ಅಂತ ಹೇಳ್ಬಿಟ್ಟು ನೋಡೋಣ. ಸೊ ಇಲ್ಲಿ ಹೇಳ್ಬಿಡ್ತೀನಿ, ಇಲ್ಲಿ ಎಲ್ಲ 1, 1 ಆ್ಯಡ್ ಆಗ್ತಾ ಹೋಗ್ತಾ ಇದೆ. ಇಲ್ಲೇನು ಪ್ಯಾಟರ್ನ್ ಇದೆ ಅಂತ ಅಂದರೆ 1 ನೆಕ್ಸ್ಟ್ 2 ಆ್ಯಡ್ ಆಗಿದೆ. 1 + 2 = 3. ನೆಕ್ಸ್ಟ್ 2 ಆದಮೇಲೆ ಯಾವ್ದು ಬರುತ್ತೆ? 3 ಬರುತ್ತೆ. 3 + 3 = 6. ನೆಕ್ಸ್ಟ್ 3 ಆದಮೇಲೆ ಯಾವ್ದು ಬರುತ್ತೆ? 4 ಬರುತ್ತೆ. 6 + 4 = 10. ಅದೇ ರೀತಿ ನೆಕ್ಸ್ಟ್ 5 ಬರುತ್ತೆ. ಸೊ 10 + 5 = 15. ಓಕೆ, ಇಲ್ಲಿ 15 ಲೈನ್ಸ್ ಇದೆ, ಕೌಂಟ್ ಮಾಡ್ಬೋದು. ನೆಕ್ಸ್ಟ್ ಇಲ್ಲಿ 5 ಆಗಿದೆಯಲ್ವಾ, ಸೊ ನೆಕ್ಸ್ಟ್ 6 ಬರುತ್ತೆ. ನೆಕ್ಸ್ಟ್ ಒಂದು ಚಿತ್ರದಲ್ಲಿ ನಾವು ವಿಲ್ ಗೆಟ್ 21 ಸೈಡ್ಸ್. ಓಕೆ, ನೆಕ್ಸ್ಟ್ ಸ್ಟೇಕ್ಡ್ ಸ್ಕ್ವೇರ್ಸ್, ಜೋಡಿಸಲಾದ ವರ್ಗಗಳು. ಎಷ್ಟಿದೆ ವರ್ಗಗಳು? ಇಲ್ಲಿ 1 ವರ್ಗ ಇದೆ. ಇಲ್ಲಿ 1, 2, 3, 4, ದೆನ್ 9, ದೆನ್ 16, ದೆನ್ 25. ಹೇಗೆ ಇವೆಲ್ಲ ವರ್ಗ ಸಂಖ್ಯೆಗಳು. ಸ್ಟೇಕ್ಡ್ ಸ್ಕ್ವೇರ್ಸ್ ಅಂತ ಅಂದ್ರೆ ವರ್ಗ. 1 ಸ್ಕ್ವೇರ್, 2 ಸ್ಕ್ವೇರ್, 3 ಸ್ಕ್ವೇರ್, 4 ಸ್ಕ್ವೇರ್, 5 ಸ್ಕ್ವೇರ್. ಒಂದು ಸಂಬಂಧ ಕಾಣಿಸ್ತಾ ಇದೆ ಅಲ್ವಾ. ನೆಕ್ಸ್ಟ್ ಸ್ಟೇಕ್ಡ್ ಟ್ರಯಾಂಗಲ್ಸ್, ಜೋಡಿಸಲಾದ ತ್ರಿಭುಜಗಳು. 1, 1, 2, 3, 4, 1, 2, 3, 4, 5, 6, 7, 8, 9. ಅಗೇನ್ ನೆಕ್ಸ್ಟ್ 16, 25. ಸ್ಟೇಕ್ಡ್ ಟ್ರಯಾಂಗಲ್ಸ್ಗಳನ್ನು ಸಹ ಜೋಡಿಸಿದಾಗಲೂ ಸಹ ನಮಗೆ ಇಲ್ಲಿ ವರ್ಗ ಸಂಖ್ಯೆಗಳು ಸಿಗ್ತಾ ಇದೆ. 1 ಸ್ಕ್ವೇರ್, ದಟ್ ಇಸ್ 2 ಸ್ಕ್ವೇರ್, ದೆನ್ 3 ಸ್ಕ್ವೇರ್, 4 ಸ್ಕ್ವೇರ್, 5 ಸ್ಕ್ವೇರ್. ಓಕೆ, ನೆಕ್ಸ್ಟ್ ಇಲ್ಲಿ ನೋಡ್ಬೋದು ಕೋಚ್ ಸ್ನೋಫ್ಲೇಕ್. ಕೋಚ್ ಸ್ನೋಫ್ಲೇಕ್ ಅಲ್ಲಿ ಏನಾಗ್ತಾ ಇದೆ ಅಂತಂದ್ರೆ ಒಂದು ಶೇಪ್ ಈ ರೀತಿಯಾಗಿ ಬಂದಿದೆ, ಟ್ರಯಾಂಗಲ್ಲು. ಸೊ ನೆಕ್ಸ್ಟ್ ಶೇಪ್ ಈ ಟ್ರಯಾಂಗಲ್ ಅನ್ನ ತಗೊಂಡು ಹೀಗೆ ಬಂದಿದೆ. ಸೊ ಇಲ್ಲಿ 3 ಲೈನಿನ ಟ್ರಯಾಂಗಲ್ ಮತ್ತೆ ಇಲ್ಲಿ ಬಂದಿದೆ, ಇಲ್ಲಿ ಬಂದಿದೆ, ಇಲ್ಲಿ ಬಂದಿದೆ, ಇಲ್ಲಿ ಬಂದಿದೆ. ಸೊ ಮತ್ತೆ ಈ ಟ್ರಯಾಂಗಲ್ ಅನ್ನ ಚಿಕ್ಕದಾಗಿ ನೀವು ನೋಡಬಹುದು, ಚಿಕ್ಕದಾಗಿ ಮೂತಿ, ಮತ್ತೆ ಅದು ವಾಪಸ್ ಟ್ರಯಾಂಗಲ್ ಒಳಗಡೆ ಟ್ರಯಾಂಗಲ್ ಒಳಗಡೆ ಟ್ರಯಾಂಗಲ್, ಚಿಕ್ಕದು ಒಂದು ಸ್ನೋ ಫ್ಲೇಕ್ ಟೈಪ್ ಅಲ್ಲಿ ಕಾಣಿಸ್ತಾ ಇದೆ ಅಂತ ಕೊಟ್ಟಿದ್ದಾರೆ. ಸೊ ಇದು ಎಕ್ಸಾಂಪಲ್ ಶೇಪ್ ನ. ಇಲ್ಲಿ ಬರೋಣ, ಫಿಗರ್ ಇಟ್ ಔಟ್. ಕ್ಯಾನ್ ಯು ರೆಕಗ್ನೈಸ್ ದ ಪ್ಯಾಟರ್ನ್ ಇನ್ ಈಚ್ ಆಫ್ ದ ಸೀಕ್ವೆನ್ಸಸ್ ಇನ್ ಟೇಬಲ್ 3? ಹೌದು, ನಾನು ಪ್ಯಾಟರ್ನ್ ಹೇಳೇ ಬಿಟ್ಟೆ, ಏನ್ ಪ್ಯಾಟರ್ನ್ ಅಂತ ಹೇಳ್ಬಿಟ್ಟು. ಸೊ ಬನ್ನಿ ಇಲ್ಲಿ ಆನ್ಸರ್ ಅನ್ನು ನೋಡೋಣ. Can you recognize the pattern in each of the sequence table 3? That is regular polygon ಅಲ್ಲಿ ಏನಿದೆ.
The sequence shows with increasing number of the sides starting from triangle up to decagon. Number of sides ಜಾಸ್ತಿ ಆಗ್ತಾ ಇದೆ ಟ್ರಯಾಂಗಲ್ ಇಂದ 3ನೇ ನಂಬರ್ ಇಂದ 10 ವರೆಗೂ ಸೈಡ್ಸ್ ಜಾಸ್ತಿ ಆಯಿತು. ಓಕೆ ಫೈನ್. ದೆನ್ ಕಂಪ್ಲೀಟ್ ಗ್ರಾಫ್ಸ್ ಅಲ್ಲಿ ದ ಸೀಕ್ವೆನ್ಸ್ ರೆಪ್ರೆಸೆಂಟ್ಸ್ ಕಂಪ್ಲೀಟ್ ಗ್ರಾಫ್ ಡಿನೋಟೆಡ್ ಬೈ KN ಅನ್ಕೊಳ್ಳಿ. ಇಲ್ಲಿ K2, K3, K3, K4, K5, K6 ವರೆಗಿದೆ. ವೆರ್ N ಇಸ್ ದ ನಂಬರ್ ಆಫ್ ದ ವರ್ಟಿಸಸ್. ವರ್ಟಿಸಸ್ ಅಂತ ಅಂದ್ರೆ ಗೊತ್ತಲ್ವಾ ಅದು. ಓಕೆ, ವರ್ಟಿಸಸ್ ಅಂತ ಅಂದ್ರೆ ಈಗ ಏನು ಹೀಗೆ ಅಡ್ಡ ಎಲ್ಲ ಬರುತ್ತಲ್ವಾ ಅದು. ಇನ್ ಈಚ್ ಗ್ರಾಫ್ ವರ್ಟಿಸಸ್ ಆರ್ ಕನೆಕ್ಟೆಡ್ ಟು ಈಚ್ ಅದರ್ ಬೈ ಎ ಸ್ಟ್ರೈಟ್ ಲೈನ್ ಸ್ಟಾರ್ಟಿಂಗ್ ಫ್ರಮ್ ದ K2 ಟು K6. ಅದರ ಒಂದು ನಾನು ಸಂಬಂಧ ಆಲ್ರೆಡಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಯಾವ ರೀತಿಯಾಗಿ ಇಲ್ಲಿ ಸಂಬಂಧವನ್ನು ತೋರಿಸಿದ್ದಾರೆ. 1 ಲೈನ್ ಇದೆ, ಅದಕ್ಕೆ 2 ಸೇರಿಸಿ 3 ಆಯಿತು. ಸೊ ನೆಕ್ಸ್ಟು 3ಗೆ ಅಗೇನ್ ಇಲ್ಲಿ ಒಂದು 3 ಮಿಸ್ಸಿಂಗ್ ಇತ್ತು, ಸೊ 3. ನೆಕ್ಸ್ಟ್ ಇಲ್ಲಿ ನಂಬರ್ಸ್ಗಳು ಆ್ಯಡ್ ಮಾಡ್ಕೊಂಡು ಹೋಗ್ತಾ ಇದ್ವಿ. ಓಕೆ ಫೈನ್. ನೆಕ್ಸ್ಟ್ ಸ್ಟೇಕ್ಡ್ ಸ್ಕ್ವೇರ್ ಈಚ್ ಶೇಪ್ ಕನ್ಸಿಸ್ಟ್ ಆಫ್ ಎ ಸ್ಕ್ವೇರ್ ಗ್ರಿಡ್ ವಿತ್ ದ ನಂಬರ್ ಆಫ್ ಸ್ಕ್ವೇರ್ ಇನ್ಕ್ರೀಸಿಂಗ್. ನಾನು ಮಾಡಿ ತೋರಿಸಿದ್ದೀನಿ 1 ಸ್ಕ್ವೇರ್, 2 ಸ್ಕ್ವೇರ್, 3 ಸ್ಕ್ವೇರ್, 4 ಸ್ಕ್ವೇರ್, 6 ಸ್ಕ್ವೇರ್ ಅಂತ ಹೇಳಿ. Staked triangles also. This sequence displays arrangement of the triangles in a staked triangular form where each row adds an additional triangular. It grows in the triangular numbers. Okay, one ನಿಮಿಷ. Okay, fine. I have made a mistake here. This sequence displays arrangement of the triangles in a staked triangular form where each row additionally square. ಇಲ್ಲಿ ಸ್ಕ್ವೇರ್ ಫಾರ್ಮ್ ಆಗ್ತಾ ಇದೆ. ಸೊ ನಾನು ಟ್ರ್ಯಾಂಗಲ್ ಅಂತ ಬರೆದು ಬಿಟ್ಟಿದ್ದೆ. ಸೊ ಇಲ್ಲಿ ಸ್ಕ್ವೇರ್ ನಂಬರ್ ಫಾರ್ಮ್ ಆಗ್ತಾ ಇದೆ. ಓಕೆ, ಇಲ್ಲಿ ಟ್ರ್ಯಾಂಗಲ್ಸ್ ಬಂದಿರ್ಬೋದು. ಸೊ ನೋಡಿದ ತಕ್ಷಣ ಇದು ತ್ರಿಕೋನೀಯ ಸಂಖ್ಯೆಗಳೇನು ಅಂತ ಹೇಳ್ಬಿಟ್ಟು ಸೊ ಮತ್ತೊಂದ್ಸಲಿ ನಾನು ಕೌಂಟ್ ಮಾಡಿ ನೋಡಿದೆ. ಸೊ ಇದು ಆ್ಯಕ್ಚುಲಿ ನಾನು ಇಲ್ಲಿ ಬರೆದಿರೋದು ಕರೆಕ್ಟ್ ಇದೆ. 16, ದಟ್ ಇಸ್ 4 ಸ್ಕ್ವೇರ್, 5 ಸ್ಕ್ವೇರ್. ಸೊ ಕೌಂಟ್ ಮಾಡಿ ನೋಡಿದಾಗ ಸೊ ಇಟ್ ಈಸ್ ಆಲ್ಸೋ ಅ ಸ್ಕ್ವೇರ್ ನಂಬರ್ಸ್. ಓಕೆ, ಇಟ್ ಗ್ರೋಸ್ ಲೈಕ್ ಅ ಸ್ಕ್ವೇರ್ ನಂಬರ್ಸ್ ಓನ್ಲಿ, ನಾಟ್ ಎ ಟ್ರಯಾಂಗುಲರ್. ದಟ್ ಈಸ್ 1, 4, 9, 16 ಎಕ್ಸೆಟ್ರಾ. ಓಕೆ, ನೆಕ್ಸ್ಟ್ ಕುಚ್ ಸ್ನೋಫ್ಲೇಕ್ ಇಂದ ಏನಿದೆ. ದ ಸೀಕ್ವೆನ್ಸ್ ಶೋಸ್ ಪ್ರೊಸೆಸ್ ಆಫ್ ಕನ್ಸ್ಟ್ರಕ್ಟಿಂಗ್ ಎ ಕೋಚ್ ಸ್ನೋಫ್ಲೇಕ್ ಸ್ಟಾರ್ಟಿಂಗ್ ಫ್ರಮ್ ಆನ್ ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಇಂದ ಸ್ಟಾರ್ಟ್ ಆಗಿಬಿಟ್ಟು ಈಚ್ ಇಂಟರ್ಸೆಕ್ಷನ್ ಆಡ್ಸ್ ಮೋರ್ ಡೀಟೇಲ್ಡ್ ಎಡ್ಜಸ್ ಕ್ರಿಯೇಟಿಂಗ್ ಎ ಫ್ರಾಟಲ್ ಪ್ಯಾಟರ್ನ್. ಒಂದು ಪ್ಯಾಟರ್ನು ಈ ರೀತಿಯಾಗಿ ಕಂಟಿನ್ಯೂ ಆಗ್ತಾ ಹೋಗ್ತಾ ಇದೆ ಅಂತ ಹೇಳ್ಬಿಟ್ಟು ಬರೀಬೋದು. ಓಕೆ, ನೆಕ್ಸ್ಟ್ ಒನ್ ಇಸ್ ಟ್ರೈ and redraw each sequence in table 3 in your notebook. Can you draw the next shape in each sequence? ಇದರ ನೆಕ್ಸ್ಟ್ ಶೇಪ್ ಅನ್ನು ಸಹ ನೀವು ಬರೀರಿ ಅಂತ ಕೊಟ್ಟಿದ್ದಾನೆ. Why or why not? After each sequence describe in your own words what is the rule or the pattern for the forming the shapes in the sequence. Again we have to write or tell the same rules. ಇಲ್ಲಿ ಏನು ರೂಲ್ಸ್ ಅನ್ನು ಬರೆದಿದ್ವೋ ಅದೇ ರೂಲ್ಸ್ ಅನ್ನು ಬರೀಬೇಕು. ನೆಕ್ಸ್ಟ್ ಅದರ ಒಂದು ಮುಂದಿನ ಚಿತ್ರವನ್ನು ತೋರಿಸಬೇಕಾಗತ್ತೆ. ಸೊ ಅದರ ಮುಂದಿನ ಚಿತ್ರ ಈ ರೀತಿಯಾಗಿ ನೆಕ್ಸ್ಟ್ ಯಾವ ರೀತಿಯಾಗಿದೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ಓಕೆ, ಈ ಚಿತ್ರದಲ್ಲಿ ನೀವು ನೋಡ್ಬೋದು ಡೆಕಾಗಾನ್ ಆದಮೇಲೆ ಹೆಂಡೆಕಾಗಾನ್ ಅಂತ ಇರುತ್ತೆ. ಸೊ ಅದಾದ್ಮೇಲೆ K6 ವರೆಗೆ ನೋಡಿದ್ವಿ. ನೆಕ್ಸ್ಟ್ K17 ಇದೆ. ಸೊ ಆಲ್ರೆಡಿ ನಾನು ಹೇಳಿದೆ 21 ಲೈನ್ಸ್ ಇಂದ ಆಗುತ್ತೆ ಅಂತ ಹೇಳ್ಬಿಟ್ಟು K7. ಅದಾದ್ಮೇಲೆ ನೆಕ್ಸ್ಟ್ ಸ್ಕ್ವೇರಲ್ಲಿ 25 ಇತ್ತು, 5 ಸ್ಕ್ವೇರ್ 25 ಇತ್ತು. ನೆಕ್ಸ್ಟ್ ಯು ಕ್ಯಾನ್ ಸಿ ದೇರ್ 36 ಸ್ಕ್ವೇರ್ ಇದೆ, ದಟ್ ಈಸ್ 6 ಸ್ಕ್ವೇರ್ ಇನ್ 36 ಇದೆ. ಸೊ ಅದಾದ್ಮೇಲೆ ನೆಕ್ಸ್ಟ್ ಸ್ಟೇಕ್ಡ್ ಟ್ರ್ಯಾಂಗಲ್ ಅಲ್ಲೂ ಸಹ ಏನು ಬಂದಿದೆ ಅಂತಂದ್ರೆ ಯು ಕ್ಯಾನ್ ಕೌಂಟ್ ದ 36 ಟೈನಿ ಟ್ರ್ಯಾಂಗಲ್ಸ್ ಇನ್ಸೈಡ್ ದ ಬಿಗ್ ಟ್ರ್ಯಾಂಗಲ್. ಓಕೆ, ಸೊ ಅಲ್ಲಿ ನೋಡಿದ್ರೆ ಅಲ್ಲೂ ಸಹ ನಿಮಗೆ 36 ಸಿಗುತ್ತೆ. ಓಕೆ ಫೈನ್. ಸೊ ಇದಿಷ್ಟು ಎರಡನೇ ಕ್ವಶನ್ಗೆ ರೂಲ್ಸ್ ಅಂತ ಅಂದರೆ ಏನು ನಾವು ಫಸ್ಟ್ನೇ ಕ್ವಶನಿಗೆ ರೂಲ್ಸನ್ನು ಬರೆದಿದ್ವಿ ಅದೇ ರೂಲ್ಸನ್ನು ಸೊ ಸಿಂಪಲ್ ಆಗಿ ಬರೆದ್ರೆ ಸಾಕಾಗುತ್ತೆ. ಸೊ ಎರಡನೇದಲ್ಲಿ ಈ ಚಿತ್ರವನ್ನು ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಆದಷ್ಟು ಟ್ರೈ ಮಾಡಿ ಬಿಡಿಸಿ ಅಂತ ಹೇಳಿಬಿಟ್ಟು ಹೇಳ್ತಾ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ನನ್ನ ಚಾನಲ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಸೊ ನನ್ನ ವಿಡಿಯೋಸ್ ನಿಮಗೆ ಹೇಗೆ ಅನಿಸ್ತಾ ಇದೆ ಅನ್ನೋದನ್ನು ಒಂದು ಕಮೆಂಟ್ ಮೂಲಕ ತಿಳಿಸ್ರಪ್ಪ. ಥ್ಯಾಂಕ್ ಯು ಸೋ ಮಚ್.